ಬಿಸಿ ಮಾದೇಗೌಡರು 66ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ನಾವು ಶುಭಾಶಯವನ್ನು ಕೋರುವಂಥದಕ್ಕೆ ಬಂದಿದ್ದೇವೆ. ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಈ ರೀತಿ ಸೇವೆ ಮಾಡುವಂಥ ಮನೋಭಾವ ಎಲ್ರಿಗೂ ಬರಲ್ಲ. ಅದರಲ್ಲಿ ಬಹಳ ಪ್ರಮುಖವಾದ ರಾಜಕಾರಣಿಗಳಿಗೆ ನಿಜವಾಗಲೂ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಬಹಳ ಕಮ್ಮಿ. ಆದ್ದರಿಂದ ಮಾದೇಗೌಡರು ಪಾಪ ವಿಭಿನ್ನವಾಗಿದ್ದಾರೆ. ಇವತ್ತೆಲ್ಲರಿಗೂ ಕಣ್ಣು ತಪಾಸಣೆ ಮಾಡಿಸಿ ಅವ್ರಿಗೇನು ದೋಷ ಇದೆ ಅದನ್ನು ಸರಿ ಮಾಡಿಸುವಂಥದ್ದು ಮತ್ತು ಕನ್ನಡಕನ ಆನ್ ಸ್ಪಾಟಲ್ಲಿ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಾದರೂ ಆಪರೇಷನ್ಸ್ ವ್ಯವಸ್ಥೆ ಬೇಕು ಅಂದರೆ ಅದಕ್ಕೂ ರೆಡಿ ಮಾಡಿದ್ದಾರೆ. ಅವರು ಹಾಸ್ಪಿಟ್ಲಲ್ಲಿ ಹೋಗಿ ಜಾಯ್ನ್ ಆಗಿ ಉಚಿತವಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗೆ ನಾವೆಲ್ಲರೂ ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯ ಆಯಸ್ಸು ಮತ್ತು ಅಧಿಕಾರ ಎಲ್ಲವೂ ಅವರಿಗೆ ಲಭಿಸಲಿ. ಇಂಥ ಕಾರ್ಯಕ್ರಮಗಳನ್ನು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಮಾಡುವಂಥದ್ದಕ್ಕೆ ದೇವರು ಅವಕಾಶ ಮತ್ತು ಕರುಣೆಯನ್ನು ತೋರಿಸಲಿ ಅಂತ ನಾನು ಇವತ್ತು ಆಶಿಸ್ತೀನಿ. ಮಲ್ಲಿಕಾರ್ಜುನ ಅವರು ನಮಸ್ಕಾರ ಸರ್. ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಆದಂಥ ಮಾದೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ನಾವಿವತ್ತು ಅವ್ರನ್ನ ಶುಭ ಕೋರಲು ನಾವು ಮತ್ತು ನಮ್ಮ ಲಕ್ಷ್ಮಣ್ ಸರ್ ಇಬ್ಬರು ಕೂಡ ಇವತ್ತು ಅವರ ಕೆಸರೆ ಅವರ ಮನೆ ಹತ್ರ ಬಂದಿದ್ದೇವೆ. ಇಲ್ಲಿ ಅವರು ಬಹಳಷ್ಟು ಸಾರ್ವಜನಿಕರಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಏನಾದರೂ ನನ್ನ ಕಡೆ ಆದಂಥ ಸೇವೆಗಳನ್ನ ಮಾಡಬೇಕು ಅಂತೇಳಿ ಇವತ್ತು ಕಣ್ಣು ತಪಾಸಣೆ ಮತ್ತು ಕನ್ನಡಕ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದೇ ಥರ ಈ ಮೂಲ ನಿವಾಸಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ಅವರ ಅಭಿಮಾನಿಗಳು ಕೂಡ ಬಹಳ ಉತ್ಸುಕರಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಅವರ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಬಹಳಷ್ಟು ಸೇವೆಗಳನ್ನ ಮಾಡುವಂಥ ಅವಕಾಶ ಸಿಗಲಿ. ಮತ್ತು ನಮ್ಮ ಪಕ್ಷದ ವತಿಯಿಂದ ಕೂಡ ನಾವು ಕೂಡ ಅವರಿಗೆ ಒಂದು ಒಳ್ಳೆಯ ಸಾರ್ವಜನಿಕವಾಗಿ ಸೇವೆ ಮಾಡುವಂಥ ಒಂದು ಅಧಿಕಾರ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮಾದೇಗೌಡರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತೇನೆ. CS ರಘು ಅಂತೇಳಿ ನಾನು KPCC ಕೋಆರ್ಡಿನೇಟರ್ ಮತ್ತು ಮೈಸೂರು ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಯೋಗಿಯ ಬೆಳೆಯಲ್ಲ ಅವಳ ಮುಡಿಗೆ ಕುಸುಮಗಳು, ಹರಿಯುವ ನದಿಯ ನೀರಲ್ಲ ಅವಳ